ಮಾರ್ನಿಂಗ್, ನಮ ಶಿವಾಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ಬನ್ನಿ, ನಾವು ಸಮ್ಮರ್ ಹಾಲಿಡೇಸಲ್ಲಿ ಮೈಸೂರಿಗೆ ಹೋಗಿದ್ವಿ. ಅದರಲ್ಲಿ ಒಂದಿನ ಗಣಪತಿ ಸಚ್ಚಿದಾನಂದ ಆಶ್ರಮ ಅಂತ ಇದೆ, ಅಥವಾ ಶುಕವನ ಅಂತಲೂ ಕರೀತಾರೆ. ಅಲ್ಲಿಗೆ ಹೋಗಿದ್ವಿ. ಅದರದ್ದೊಂದು ಲಾಗ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ಬನ್ನಿ. ಇದು ನಾನು, ನನ್ನ ದೊಡ್ಡ ಮಗ, ನಮ್ಮ ಮನೆಯವರು, ನನ್ನ ಸಣ್ಣ ಮಗ ಹೋಗಿದ್ವಿ. ನನ್ನ ಮನೆಯವರು ಮತ್ತು ನನ್ನ ಸಣ್ಣ ಮಗ ಮುಂದೆ ಹೋಗಿದ್ದಾರೆ. ನಾವಿಬ್ಬರು ಅಲ್ಲಿ ಹಿಂದ್ಗಡೆ. ನನ್ನ ದೊಡ್ಡ ಮಗ ಭಾಳ ಎಂಜಾಯ್ ಮಾಡ್ದೆ ಅಲ್ಲಿ ತುಂಬ ವೆರೈಟೀಸ್ ಪಕ್ಷಿಗಳು ಮತ್ತು ಸಣ್ಣ ಸಣ್ಣ ಗಿಡಗಳು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇಲ್ಲಿ ಹಿಂಗೆ ಮುಂದೆ ಹೋಗ್ತಾ ನಿಮಗೆ ಶುಕವನ ಅಂತ ಕಾಣುತ್ತೆ. ಇಲ್ಲಿ ಬಂತು ನೋಡಿರಿ, ಇದೇ ಎಂಟ್ರೆನ್ಸು ಶುಕವನ ಅಂತ ಹೇಳಿ. ಇಲ್ಲಿ ಹಿಂಗೆ ಹೋಗ್ತಾ ಪಂಚಮೂಲಿಕ ವನ ಅಂತಲೂ ಕರೀತಾರೆ, ಶುಕವನ ಅಂತಲೂ ಕರೀತಾರೆ. ಇಲ್ಲೊಂದು ಈಗಲ್ ಸ್ಟ್ಯಾಚು ಇದೆ. ಈ ಈಗಲ್ ಸ್ಟ್ಯಾಚು ಅಂತ ನನ್ನ ಮಗ ಅಮ್ಮ ಫೋಟೋ ತೆಗಿ ಅಂತ ಹೇಳ್ದೆ, ತೆಗೆದೆ. ಅದೇ ಪಂಚಮೂಲಿಕ ವನ. ಇಲ್ಲಿ ದೇವಿದು ಸ್ಟ್ಯಾಚು ಇದೆ, ಅಲ್ಲಿಂದ ನೀರು ಬರ್ತಾ ಇದೆ. ಇದಂತೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆ ಗಣಪತಿದು ಸ್ಟ್ಯಾಚು ಇತ್ತು. ಇದೇ ಎಂಟ್ರೆನ್ಸು. ಇನ್ನೊಂದು ಈಗಲ್ ಸ್ಟ್ಯಾಚು ಇದೆ, ಇದು ದೊಡ್ಡದು. ಇದ್ರ ಸುತ್ತ ನೀರಿತ್ತು. ಇದಂತೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು ಅಲ್ಲಿ ನೋಡಲಿಕ್ಕೆ. ಹಾಗೆ ಪಕ್ಷಿಗಳು, ಅಲ್ಲಿ ವೆರೈಟೀಸ್ ಪಕ್ಷಿಗಳೆಲ್ಲ ಇದ್ದಾವೆ. ಇವ್ರದ್ದು ಸ್ವಾಮೀಜಿ ಸಚ್ಚಿದಾನಂದ ಆಶ್ರಮ ಅಂದಲ್ಲ, ಅವ್ರದ್ದು ಗಣಪತಿ ಸಚ್ಚಿದಾನಂದ ಅವ್ರದ್ದು ಫೋಟೋ ಇತ್ತು ಅಲ್ಲಿ. ಹಾಗೆ ಅದೊಂದು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಆಮೇಲೆ ಇಲ್ಲೆಲ್ಲ ಒಳಗಡೆ ಹೋದರೆ ಸುಮಾರು 4-5 ಕೇಜ್ ಇದ್ದಾವೆ. 1 ಕೇಜಲ್ಲಿ ಒಂದು 20-30 ಬರ್ಡ್ಸ್ ಎಲ್ಲ ಇಟ್ಟಿರ್ತಾರೆ. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ನೋಡಿರಿ. ಅಲ್ಲಿ ಕಾಣ್ತಾ ಇದೆ, ಎಲ್ಲ ಬರ್ಡ್ಸ್ಗಳು ಕೂತ್ಕೊಂಡಿದೆ. ಯೆಲ್ಲೋ ಕಲರು, ರೆಡ್, ಇದು ಎಲ್ಲ ಪ್ಯಾರೆಟ್ ಗಿಣಿಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ನಮ್ಮಲ್ಲಿರೋ ಎಲ್ಲ ಕಷ್ಟಗಳನ್ನು ಮರೆತು ಆ ಪ್ರಾಣಿ ಪಕ್ಷಿಗಳ ಜೊತೆ ಬರೆದುಬಿಟ್ರೆ ನಿಜ ಎಷ್ಟೊಂದು ಖುಷಿ ಆಗಿಬಿಡುತ್ತೆ. ಬೆಸ್ಟ್ ಮೆಡಿಸಿನ್ ಅನಿಸುತ್ತೆ ಆರೋಗ್ಯಕ್ಕಿದು. ಅಲ್ಲಿ ನೋಡಿರಿ, ಆ ಪಕ್ಷಿ ಎಷ್ಟು ಚೆನ್ನಾಗಿ ಹಿಂಗೆ ಅಂದ್ಕೊಂಡು ಬರ್ತಾ ಇದೆ ಮುಂದೆ. ಅಲ್ಲಿ ಅದು ಕ್ಯಾಪ್ಚರ್ ಮಾಡೋದೇ ಕಷ್ಟ ಆಗಿಬಿಡ್ತು ನಮಗಲ್ಲಿ. ಇಲ್ಲಿ ನೋಡಿರಿ, ಪ್ಯಾರೆಟು. ಅಲ್ಲಿ ಎಲ್ಲ ಪಕ್ಷಿಗಳಿಗೂ ಎಲ್ಲ ವೆಜಿಟೇಬಲ್ಸ್ನ ಮತ್ತು ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದರು. ಹಾಗೆ ನನ್ನ ಮಕ್ಕಳು ಅಮ್ಮ ಸಾಕಾಯಿತು ಅಂದರು. ಅಲ್ಲಿ ಸ್ವಲ್ಪ ಮುಂದೆ ಬಂದರೆ ಐಸ್ ಪಾರ್ಲರ್ ಇತ್ತು. ಐಸ್ ಕ್ರೀಮ್ ಕೊಡಿಸ್ದೆ, ತಿಂದರು. ಐಸ್ ಕ್ರೀಮ್ ಪಾರ್ಲರಲ್ಲಿ ಮೇಲ್ಗಡೆ ಎಲ್ಲ ಪಕ್ಷಿಗಳದ್ದು ಈಗಲ್ಲು, ಪ್ಯಾರೆಟ್ಟು ಅದನ್ನೆಲ್ಲ ಅವರು ಮೇ ಬಿ ಪೇಂಟ್ ಮಾಡಿಸಿದ್ರು ಅನಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಅದು ನನಗೆ ಕ್ಯಾಪ್ಚರ್ ಮಾಡಬೇಕಾದ್ರೆ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಈಗಲ್ಲು ಮತ್ತು ಪ್ಯಾರೆಟು. ಡಿಫ್ರೆಂಟ್ ಕಲರಲ್ಲಿ ಅವ್ರು ಪೇಂಟ್ ಮಾಡಿದರು. ಹಾಗೆ ಹೊರಗಡೆ ಬಂದರೆ ಈ ಥರ ಸ್ವಲ್ಪ ಹಂಗೆ ಅಲ್ಲಿಂದ ಹೊರಗೆ ಬಂದರೆ ಇಲ್ಲೆಲ್ಲ ಸಣ್ಣದು ಗಿಡಗಳು. ಆಮೇಲೆ ಲಕ್ಷ್ಮೀ, ಸರಸ್ವತಿ, ಆಂಜನೇಯ, ಅದರೆಲ್ಲ ಸಣ್ಣದು ಹೀಗೆ ಸ್ಟ್ಯಾಚು. ಅಲ್ಲಿ ನೋಡಿ ಸಣ್ಣದು ಗಿಡಗಳು, ಅದೆಲ್ಲ ಹೆಸರು ಬರೆದಿದ್ರು ಅಲ್ಲಿ. ಆ ಗಿಡಗಳದ ಮೇಲ್ಗಳೆಲ್ಲ ಯಾವ್ಯಾವ ಗಿಡ ಅದು ಅಂತ ಹೇಳಿ. ಅದು ಚೆನ್ನಾಗಿ ಕಾಣ್ತಿತ್ತು. ಇಲ್ಲಿ ನನ್ನ ಮಗಂಗೆ ಇಷ್ಟ ಆಯಿತು. ಅಮ್ಮ ನನಗೊಂದು ಫೋಟೋ ತೆಗಿ ಅಂದ ನನ್ನ ದೊಡ್ಡ ಮಗ. ಹಾಗೆ ಫೋಟೋ ತೆಗೆದೆ. ಇಲ್ಲಿ ನೋಡಿ ಆಂಜನೇಯನ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಮುಂದೆ ಬಂದ್ವಿ. ಮತ್ತು ಇದೆ ಗಿಡಗಳು. ಆಮೇಲೆ ಎಲ್ಲ ಬರ್ಡ್ಸ್ದು ಸ್ಟ್ಯಾಚು, ಈಗಲ್ಲು, ಪ್ಯಾರೆಟು, ಎಲ್ಲ ಡಿಫ್ರೆಂಟ್ ಬರ್ಡ್ಸ್ ಇತ್ತು. ಅದೆಲ್ಲ ಚೆನ್ನಾಗಿ ಕಾಣ್ತಾಯಿತ್ತು. ಆಮೇಲೆ ಋಷಿ ಮುನಿದು ಸ್ಟ್ಯಾಚು. ಆ ಋಷಿ ಮುನಿ ಸ್ಟ್ಯಾಚು ಅಂತೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಮತ್ತು ಅದರಿಂದ ಹಾಗೆ ಆ ಶುಕವನ ಅನ್ನೋ ಇದೆಯಲ್ಲ, ಅದರಿಂದ ಹೊರಗೆ ಬಂದ್ವಿ. ಅಲ್ಲಿ ಹೊರಗೆ ಬರ್ತಾ ಈಗಲ್ದು ಸ್ಟ್ಯಾಚು ಇತ್ತು. ಅಲ್ಲೊಂದು ಫೋಟೋ ತಗೊಂಡೆ, ಒಂದು ಚೆನ್ನಾಗಿ ಅನಿಸಿತು. ಹಾಗೆ ಅಲ್ಲಿ ಹೊರಗೆ ಬಂದರೆ ವೀಣೆ, ತಬಲ, ತಂಬೂರಿ, ಕೊಳಲು ಅದ್ರದ್ದು ಫೋಟೋ ಎಲ್ಲ ಅಂಟಿಸಿದ್ರು. ಹಾಗೆ ಅದನ್ನು ತೊಗೊಂಡ್ವಿ. ಆಮೇಲೆ ಈಗ ಆಕಳು ಮತ್ತು ಶಿವನಿದು ಚೆನ್ನಾಗಿ ಅನ್ನಿಸ್ತು. ನನ್ನ ಸಣ್ಣ ಮಗ ಅಮ್ಮ ಫೋಟೋ ತೆಗಿ ಅಂತ ಹೇಳಿ ಮತ್ತೆ ಅದೊಂದು ತೆಗೆಸ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಆಯಿತಾ, ಅದರಿಂದ ಎಲ್ಲ ಹೊರಗೆ ಬಂದ್ವಿ. ಅಲ್ಲಿ ಕಾಯಿಕಟ್ಟ ಆಂಜನೇಯ ದೇವಸ್ಥಾನ ಇತ್ತು. ಅದಕ್ಕೆ ಹೋಗಿ ನಮಸ್ಕಾರ ಮಾಡಿ ಹೊರಗೆ ಬಂದ್ವಿ. ಹಾಗೆ ಇದು ಹೊರಗಡೆ, ಆ ಕಡೆಯಿಂದ ಎಂಟ್ರೆನ್ಸ್, ಇದು ಹೊರಗಡೆ ಬರ್ತಾ ಇರೋದು ದೇವಸ್ಥಾನಕ್ಕೆ ಹೋಗಿ. ಅದಾ ನೋಡಿ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಥ್ಯಾಂಕ್ ಯು.